ಸಂತೋಷ ಬೇಕು ಅಂತ ಬೇಡ್ಕೊತಿದ್ದಿ ತಾನೆ? ಅವನು ನಿನಗೇನೆ. ನಮ್ಮ ದೇಶದಲ್ಲಿ ಹುಟ್ಟಿದವನಿಗೆ ವಿದೇಶಕ್ಕೆ ಕರ್ಕೊಂಡು ಹೋಗಿ ನಮ್ಮ ಸಂಸ್ಕೃತಿನ ಮರೆಯೋ ಹಾಗೆ ಮಾಡಿದ್ವಿ. ನಿನ್ನ ಪ್ರೀತಿ ಅವನನ್ನ ಮತ್ತೆ ಈ ದೇಶಕ್ಕೆ ಕರ್ಕೊಂಡು ಬಂದಿದೆ. ಅವನಿಗೆ ಬೆವರು ಅಂದ್ರೆ ಏನು, ನಮ್ಮ ಮಣ್ಣಿನ ಋಣ ಅಂದ್ರೆ ಏನು ಅನ್ನೋದನ್ನ ಕಲಿಸ್ಕೊಟ್ಟಿದ್ಯಾ. ಹ್ಯಾಟ್ಸ್ ಆಫ್ ಟು ಯುವರ್ ಲವ್. God bless you. ಹಲೋ ಜಾನಕಿ, ಚೆನ್ನಾಗಿದ್ಯಾ? ಅಯ್ಯ ಅಮ್ಮ ಅಮ್ಮ, ನಮ್ ಕೊಂಪೆ ಮುಳುಗೋ ತರ ಇದೆಯಮ್ಮ. ನಿಮ್ ಮಗ ನಿಮ್ ಕೈಗೆ ಸಿಗಲ್ಲ. ಆ ವೀರು ತಂಗಿ ನಿಮ್ ಸೊಸೆ ಆಗದ್ ಗ್ಯಾರಂಟಿ. ಹಲೋ, ಕಟ್ಟಾಕ್ ಬಿಡ್ತಾನ. ನೋಡ್ ನೋಡ್ ನೋಡು. ಹಲೋ ಜಾನಕಿ, ಅದೇ ನಾನೇ ಮಾತಾಡ್ತಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಯಾವ ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿಲ್ಲ. ಕೊಡ ಇಲ್ಲಿ. ಅಲ್ಲ ಅಮ್ಮ, ಈಗ ನಾನೇನ್ ಮಾಡ್ಲಿ ಅಮ್ಮ? ನೋಡಿ, ನಾನು ಕೊಟ್ಟು ಮಾತಿಗೆ ಯಾವತ್ತೂ ತಪ್ಪೋಳಲ್ಲ. ಇನ್ ಮುಂದೆನೂ ಹಾಗೆ ನಡೆಯುತ್ತೆ. ನನಗ್ ಗೊತ್ತಮ್ಮ. ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಅವಳು ನನ್ ಮನೆ ಸೊಸೆ ಆಗ್ಕೂಡ್ದು. ಸಂತೋಷ ನನಗ್ ಸಿಕ್ಬೇಕು. ಅಮ್ಮ ಅಮ್ಮ, ನೀವ್ ಅಷ್ಟು ಹೇಳುದು ಸಾಕಮ್ಮ. ಮಿಕ್ಕಿದ್ದು ನಾನ್ ನೋಡ್ಕೊತೀನಿ. ಮಾತಾಡು. ಚೆನ್ನಾಗಿದೆ ಜನ ಯಾರಂತ ಹೇಳಿದ್ರೆ ಕಣ, ಚೆನ್ನಾಗಿದ್ದಾರೆ ಅವರು. ಯಾರದು? ನಾನ್ ಸರ್. ಏನ್ ಮಾಡ್ತಿದ್ಯಾ? ಬದಿ ಆಗಿತಾ ಇದ್ದೀನಿ. ಬದಿನ ಯಾಕೆ? ಮಳೆ ಬರೋ ತರ ಇದೆ, ಫಸಲು ಹಾಳಾಗ್ಬಾರ್ದು ಅಂತ. ಈ ಗಾಳಿ ಬೀಸ್ತಾ ಇದ್ರೆ ಮಳೆ ಬರೋದಿಲ್ಲ, ಮೋಡ ಚೆದ್ರೋಗುತ್ತೆ. ಹೋಗು. ಇಲ್ಲ ಸರ್, ಬರೋ ತರಾನೇ ಇದೆ. ಇಷ್ಟು ವರ್ಷದಿಂದ ಈ ಊರಲ್ಲಿ ವ್ಯವಸಾಯ ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ವಾ ಯಾವಾಗ ಮಳೆ ಬರುತ್ತೆ ಯಾವಾಗ ಬರಲ್ಲ ಅಂತ? ಭದ್ರಾ, ನಮ್ ಗದ್ದೆಗೂ ಬದಿಯಾಗಿಯೋ? ಬೇಡ ಬಿಡಿ ಸರ್, ನಿಮ್ ಗದ್ದೆಗೂ ನಾನೇ ಬದಿ ಆಗ್ತಿದ್ದೀನಿ. ನೀವು ಹೊಡಿ ಸರ್, ಎಂದು ಹೋಗ್ತಾ ಇದ್ದೀರಾ? ನಾನು ನೋಡ್ಕೋತೀನಿ. ಇಲ್ಲಿ ತಿಮ್ಮಯ್ಯ. ನಮಸ್ಕಾರ ದೇವರು, ನಾನೇ ತಿಮ್ಮ. ಬರೀ ತಿಮ್ಮ ಅಲ್ಲ, ಟೆಂಪೋ ತಿಮ್ಮ. ಟೆಂಪೋನಾ? ಮತ್ತೆ ಆಟೋದಲ್ಲಿ ಬಂದಿದ್ಯಾ? ಅದು ಟೆಂಪೋ. ಮಾರೋಡೆ ಹೊಂಟೋಗ್ಬಿಟ್ರು. ನನ್ನ ಮಗನೇ ನೋಡಿದ್ದೆ ಅವರು. ನಾನು ಅಂದ್ರೆ ಸುತ್ತಮುತ್ತ ಹಳ್ಳಿಯಲ್ಲಿ ನಡಕ್ತಾರೆ ಸಿಬರಿಂಗು. ಈ ಮಾರ್ಕ್ ನೋಡಿ ಹೆಂಗಾಗಿತ್ತು ಗೊತ್ತಾ? ಮೊನ್ನೆ ಎತ್ತಿನ ಗಾಡಿ ಇವ್ರ ಸೈಕಲ್ ಗುದ್ಬಿಟ್ಟು ಬಿದ್ದಾಗ ಸಮಯ ಏಟಾಗಿದ್ದು. ಎತ್ಗೂ ಏನೂ ಆಗ್ಲಿಲ್ಲ, ಇವ್ರ ಸೈಕಲ್ಗೂ ಏನೂ ಆಗ್ಲಿಲ್ಲ. ಗುರುಪ್ ಹಾಕ್ಬಿಡ್ತಾನೆ. ಚಾಕುನೇ ಓಪನ್ ಆಗಿಲ್ಲ. ಹುಷಾರ್. ಹೇಳಿದೆವ್ರು ಯಾರನ್ನಾರು ಎತ್ತಬೇಕಾ? ನನ್ನ ಮಗಳಿದ್ದಾಳ. ಮೊದಲು ನಾನು ಹೇಳೋದ್ ಕೇಳಿಸ್ಕೊಳಯ್ಯ. ನನ್ನ ಮಗಳು ಒಬ್ಬನ ಇಷ್ಟಪಟ್ಟಿದ್ದಾಳೆ. ಅವನ್ ಎತ್ಬಿಡ್ಲಾ? ಯಾರು ಎತ್ತರ ನಿಂಗೆ ಇರಕ್ಕಾಗಲ್ಲಣ್ಣ. ದುಡ್ಡು ಕೊಟ್ರೆ ನಿಮ್ಮನ್ನೇ ಎತ್ಬಿಡ್ತೇನೆ. ಊರವರು ನಿನ್ನ ಬಗ್ಗೆ ಕರೆಕ್ಟ್ ಆಗಿ ಹೇಳಿದ್ದಾರೆ. ಓಹೋ, ಈಗ ನಾನು ಎತ್ತಬೇಕಾಗಿರೋದು ಹೊಲ ಅಂತ ಆಯ್ತು. ಹೆಂಗ್ ಮಾಡ್ತೀಯ? ಒಂದ್ ಐಡಿಯಾ ಐತೆ. ಈ ಹೊಲಕ್ಕೆ ಔಷಧಿ ಹೊಡಿತಾರಲ್ಲ, ಈಗ ಒಂದು ಹೊಸ ಔಷಧಿ ಬಂದೈತೆ. 1 ಲೀಟರ್ ಹೊಡೆದ್ರೆ ಹೊಲ್ದ ಬೆಳೆ ಚೆನ್ನಾಗಿ ಬೆಳಿತೈತೆ. 2 ಲೀಟರ್ ಹೊಡೆದ್ರೆ ಹೊಲ್ದ ಬೆಳೆ ಸುಟ್ಟು ಕರ್ಕಲಾಯ್ತದೆ. ಇನ್ನು ಅರ್ಧ ಲೀಟರ್ ಹೊಡೆದು ಅಂದ್ಕೊಳ್ಳಿ, ಭೂಮಿನೇ ಸುಟ್ಟು ಬೂದಿ ಆಯ್ತದೆ. 150ಕ್ಕಿಂತ ಕಮ್ಮಿ ಕೇಳ್ಬೇಡ. ಮುಚ್ಕೊಂಡು ಕೂತ್ಕೊಳ್ಳೋ. ದಣಿ, ನೀವ್ 1,000 ಕೊಟ್ರಿ ಅಂತ ಇಟ್ಕೊಳ್ಳಿ. 10,000 ಇದೆ. 5 ಲೀಟರ್ ತಗೋ. ಏನು ತುಂಬಾ ಕೋಪ ಮಾಡ್ಕೊಂಡಿರೋ ಹಾಗಿದೆ ಅಲ್ಲ? ಆ ಹುಡುಗ ನಿನ್ನೆ ರಾತ್ರಿ ಗದ್ದೆ ಕೆಲಸನ ನಿನಗೆ ಹೇಳ್ಕೊಟ್ಟಂತೆ? ನಿಮ್ಗೆ ಮಾಡಿ ಬೇರೆ ಕೆಲಸ ಅಲ್ವಾ ಮಾಸ್ಟರ್? ಇದ್ದಿದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆ ಒದ್ದರಂತೆ. ವೀರು, ಸಂತೋಷ
ವ್ಯವಸಾಯದಲ್ಲಿ ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದಾನಂತೆ. ಹೌದಾ? ನೋಡಿ, ನನ್ ಮುಂದೆ ಅವನ ಹೆಸರು ಎತ್ಬೇಡಿ. ಬೇಡ. ಸಂತೋಷ್ ಅನ್ನೋ ಹೆಸರು ನಿನಗೆ ಇಷ್ಟವಾಗದಿದ್ರೆ ಬೇಡ. ಸಂತೋಷವಾಗಿರೋ ವಿಷಯನಾದ್ರೂ ಕೇಳಬಹುದಲ್ಲ. ನಿನ್ ತಂಗಿ ಎಕ್ಸಾಮ್ ನಲ್ಲಿ ಪಾಸ್ ಆಗಿದ್ದಾಳೆ, ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾಳೆ. ದೇವ್ರು ನನ್ಗೆ ಒಳ್ಳೇದ್ ಮಾಡ್ಲಮ್ಮ. ನಗನಗ್ತಾ 100 ವರ್ಷ ಬಾಳಮ್ಮ. ಮಾಸ್ಟರ್ ಆಶೀರ್ವಾದ. ನಿಮ್ಮ ಅಣ್ಣನ ಎದುರು ಹಾಕೊಂಡ್ರು ಚಿಂತೆ ಇಲ್ಲ. ನಿನಗೆ ಇಷ್ಟವಾಗಿರೋನ್ನ ಮದುವೆ ಮಾಡ್ಕೊಂಡು ಸುಖವಾಗಿರೋ. ನಾ ಬೇಕು ಅಂತ ಅನ್ಲಿಲ್ಲಪ್ಪ, ಏನೋ ಬಂದ್ಬಿಡ್ತು ಹೇಳ್ಬಿಟ್ಟೆ ಅಷ್ಟೇ. ಏನ ಯಾಕೆ ಈ ಕಡೆ ತಿರ್ಕೊಂಡ್ಬಿಟ್ಟೆ? ಇದೇ ನನ್ನ ಮಗಳಾಗಿದ್ರೆ ರೈಲ್ವೆ ಸ್ಟೇಷನ್ ಬರ್ಕೊಟ್ಬಿಡ್ತಿದ್ದೆ ಗೊತ್ತಾ? ನೀನೇನ್ ಕೊಡ್ತೀಯ ಅದನ್ನ ಹೇಳು. ನಿಮಗ್ ಬಳೆ ಬೇಕಾ, ಸೀರೆ ಬೇಕಾ, ಅದೇನ್ ಬೇಕು ಕೇಳಿ ಸಿರಿಯಮ್ಮ. ನಿನ್ಗೇನ್ ಬೇಕಮ್ಮ? ನಮ್ಗೆ ಬೇಕಾದವ್ರನ್ನ ಎಲ್ಲ ಕರೆಸಿ ಊಟ ಹಾಕ್ಸೋಣ ಅಣ್ಣಯ್ಯ. ಬೇಕಾದವ್ರನ್ನ ಯಾಕೆ, ಊರ್ನವ್ರನ್ನೆಲ್ಲ ಕರಿಯೋಣ. ಅಣ್ಣಯ್ಯ, ಎಲ್ಲಾರ್ನು ಅಂದ್ರೆ ಸಂತೋಷನ ಕೂಡ ಕರಿಬೋದಾ? ಡೌಟ್ ಅಲ್ಲಿ ಒಪ್ಕೊಂಡಿದ್ದಾನೆ, ಹುಷಾರು. ಸಿರಿಯಮ್ಮ, ಅಣ್ಣ ಬತ್ತವ್ರೆ. ಸರ್, ಇನ್ನೊಂದು ಹಾಕಿ. ಒಂದು ಅಂದ್ರೆ ಒಂದೇ ಹಾಕೋದಾ? ಥ್ಯಾಂಕ್ಸ್. ಇನ್ನು ಸ್ವಲ್ಪ ಹಾಕು. ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ನನಗೆ ತೇಗ್ ಬರೋಷ್ಟು ತಿಂದಿದ್ದೀನಿ. ಊರ್ನವ್ರ ಜೊತೆ ನನ್ನನ್ನು ಊಟಕ್ಕೆ ಕರೆದೆ ಅಲ್ಲ, ಅದಕ್ಕೆ. ನಿನಗೆ ಊಟ ಹಾಕ್ಸ್ಬೇಕು ಅಂತ ಊರ್ನವ್ನೆಲ್ಲ ಊಟಕ್ಕೆ ಕರೆಸ್ದೆ. ನನಗೆ ಆಲ್ ದ ಬೆಸ್ಟ್ ಹೇಳು. ಏನಕ್ಕೆ? ನೀನ್ ಪಾಸ್ ಆದೆ, ನಾನು ಕೂಡ ಪಾಸ್ ಆಗ್ಬೇಕಲ್ವಾ? ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಬನ್ರೋ ನೋಡ್ರು, ಹೆಂಗ್ ಬೆಳೆದೈತೆ ಬೆಳೆ. ಒಂದ್ 30-40 ಫಲ ಆಗ್ಬೋದಣ್ಣ. ಹಂಗಾಗ್ಬಾರ್ದು ಅಂತಾನೆ ನಾವು ಬಂದಿರೋದು. ಬೇಡ ಕೆಳಗೆ, ಮಣಗ ಕೆಳಗೆ. ಯಾರು? ಯಾರದು? ಇವನಾ? ಯಾರು ಗೊತ್ತಿಲ್ಲಣ್ಣ. ಅವನು ಇದೇ ಔಷಧಿ ತಂದವನೇ. ಅವನು ನಮ್ ಕೆಲ್ಸಕ್ಕೆ ಬಂದಿರ್ಬೋದಾ? ಯಾರು ಕಳ್ಸಿರ್ಬೋದು ಅವನ್ನ? ನಮ್ ಪ್ಲಾನ್ ಹಾಳು ಮಾಡ್ಬೇಕು ಅಂತ ಆ ಸಂತೋಷನೇ ಕಳ್ಸಿರ್ಬೋದಾ? ಬಿರಿಯಾನಿ ಆಗ್ಬಿಡ್ತಾನೆ.